ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 5 ಹಣ, ಅದರಲ್ಲಿ 13ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ಅಭ್ಯಾಸ 5.2ರಲ್ಲಿ 2ನೇ ಪ್ರಶ್ನೆ, ಕೆಳಕಂಡ ವಿವರಗಳಿಗೆ ರಶೀದಿಗಳನ್ನು ರಚಿಸಿರಿ ಮತ್ತು ಪ್ರತಿಯೊಂದು ವಸ್ತುವಿನ ಒಟ್ಟು ಬೆಲೆ ಹಾಗೂ ಎಲ್ಲ ವಸ್ತುಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಹಾಗಾದರೆ ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಕೆಳಕಂಡ ವಿವರಗಳಿಗೆ ರಸೀದಿಯನ್ನು ರಚಿಸಿ ಅಂತ, ಮತ್ತು ಪ್ರತಿಯೊಂದು ವಸ್ತುವಿನ ಒಟ್ಟು ಬೆಲೆ ಹಾಗೂ ಎಲ್ಲ ವಸ್ತುಗಳ ಒಟ್ಟು ಮೊತ್ತವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕುಮಾರಿ ರೀಟಾಳು ಮೇಘಾ ಸ್ಟೇಷನರೀಸ್ ಇಂದ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಕೆಳಗೆ ಸೂಚಿಸಿರುವ ವಸ್ತುಗಳನ್ನು ಕೊಳ್ಳುತ್ತಾಳೆ. ಹಾಗಾದರೆ ವಿದ್ಯಾರ್ಥಿಗಳೇ, ಕುಮಾರಿ ರೀಟಾಳು ಏನು ಮಾಡ್ತಾಳೆ? ಮೇಘಾ ಸ್ಟೇಷನರೀಸ್ ಇಂದ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಕೆಳಗೆ ಸೂಚಿಸಿರುವ ವಸ್ತುಗಳನ್ನ ಏನು ಮಾಡ್ತಾಳೆ? ಕೊಂಡುಕೊಳ್ಳುತ್ತಾಳೆ ವಿದ್ಯಾರ್ಥಿಗಳೇ. ಒಂದಕ್ಕೆ ರೂಪಾಯಿ 9ರಂತೆ 25 ಬಣ್ಣದ ಕಾಗದದ ಹಾಳೆಗಳು. ಒಂದಕ್ಕೆ ರೂಪಾಯಿ 19ರಂತೆ 18 ಚಿನ್ನದ ಬಣ್ಣದ ಕಾಗದದ ಹಾಳೆಗಳು. ಒಂದಕ್ಕೆ ರೂಪಾಯಿ 18ರಂತೆ 12 ಬೆಳ್ಳಿ ಬಣ್ಣದ ಕಾಗದದ ಹಾಳೆಗಳು. ಒಂದಕ್ಕೆ ರೂಪಾಯಿ 30ರಂತೆ 2 ಆಂಟಿನ್ ಟ್ಯೂಬ್ಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಒಂದಕ್ಕೆ ರೂಪಾಯಿ 9ರಂತೆ ಏನು ಮಾಡಿದ್ದಾಳೆ? 25 ಬಣ್ಣದ ಕಾಗದದ ಹಾಳೆಗಳನ್ನು ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಒಂದಕ್ಕೆ ರೂಪಾಯಿ 19ರಂತೆ 18 ಚಿನ್ನದ ಬಣ್ಣದ ಕಾಗದದ ಹಾಳೆಗಳನ್ನು ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಒಂದಕ್ಕೆ ರೂಪಾಯಿ 18ರಂತೆ 12 ಬೆಳ್ಳಿ ಬಣ್ಣದ ಕಾಗದದ ಹಾಳೆಗಳನ್ನು ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಒಂದಕ್ಕೆ ರೂಪಾಯಿ 30ರಂತೆ 2 ಆಂಟಿನ್ ಟ್ಯೂಬ್ಗಳನ್ನ ತೆಗೆದುಕೊಂಡಿದ್ದಾಳೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ರಶೀದಿಯನ್ನು ತಯಾರಿಸಿದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ನೋಡ್ಬೋದು. ಮೇಘಾ ಸ್ಟೇಷನರೀಸ್, ಹೆಸರು ಕುಮಾರಿ ರೀಟಾ, ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ. ಕ್ರಮ ಸಂಖ್ಯೆ 1 ವಿವರ, ಬಣ್ಣದ ಕಾಗದದ ಹಾಳೆಗಳು, ಪರಿಮಾಣ 25, ಬೆಲೆ 9 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ಒಟ್ಟು ಹಣ ಎಷ್ಟಾಗುತ್ತದೆ? 25ಕ್ಕೆ 9ರಿಂದ ಗುಣಿಸಿದಾಗ 225 ರೂಪಾಯಿ ಆಗುತ್ತದೆ ವಿದ್ಯಾರ್ಥಿಗಳೇ. ಎರಡನೇದು ಚಿನ್ನದ ಕಾಗದದ ಹಾಳೆಗಳು, ಪರಿಮಾಣ 18, ಬೆಲೆ 19, ಒಟ್ಟು ಹಣ. ಹಾಗಾದರೆ ವಿದ್ಯಾರ್ಥಿಗಳು, 18ಕ್ಕೆ 19ರಿಂದ ಗುಣಿಸಿದಾಗ 342 ರೂಪಾಯಿ ಆಗುತ್ತದೆ ವಿದ್ಯಾರ್ಥಿಗಳೇ. ಮೂರನೇದು ಬೆಳ್ಳಿ ಬಣ್ಣದ ಕಾಗದದ ಹಾಳೆಗಳು, ಪರಿಮಾಣ 12, ಬೆಲೆ 18. ಹಾಗಾದರೆ ವಿದ್ಯಾರ್ಥಿಗಳು, ಒಟ್ಟು ಬೆಲೆ ಎಷ್ಟಾಗುತ್ತದೆ? 12ಕ್ಕೆ 18ರಿಂದ ಗುಣಿಸಿದಾಗ 216 ರೂಪಾಯಿ ಆಗುತ್ತದೆ ವಿದ್ಯಾರ್ಥಿಗಳೇ. ನಾಲ್ಕನೇದು ಆಂಟಿನ್ ಟ್ಯೂಬ್ಗಳು, ಪರಿಮಾಣ 2, ಬೆಲೆ 30 ರೂಪಾಯಿ. ಒಟ್ಟು ಬೆಲೆ ಏನು ಮಾಡ್ತೀರಾ ವಿದ್ಯಾರ್ಥಿಗಳೇ? 2ಕ್ಕೆ 30ರಿಂದ ಗುಣಿಸಿದಾಗ 60 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ, ಹಾಗಾದರೆ ವಿದ್ಯಾರ್ಥಿಗಳು ಎಲ್ಲ 0 ಇದೆ, 0 ಇಡ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಕೂಡ ಎಲ್ಲ 0 ಇದೆ, 0 ಇಡ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳು, ಬಿಂದು ಇದೆ, ಬಿಂದು ಇಟ್ರಿ. 0 ಕೂಡಿಸು 6, 6, 6 ಕೂಡಿಸು 2, 8, 8 ಕೂಡಿಸು 5, 13, 1 ಇಲಿಟ್ರಿ, 3 ಇಲಿಟ್ರಿ. 1 ಕೂಡಿಸು 6, 7, 7 ಕೂಡಿಸು 1, 8, 8 ಕೂಡಿಸು 4, 12, 12 ಕೂಡಿಸು 2, 14, 1 ಇಲಿಟ್ರಿ, 4 ಇಲಿಟ್ರಿ. 1 ಕೂಡಿಸು 2, 3, 3 ಕೂಡಿಸು 3, 6, 6 ಕೂಡಿಸು 2, 8. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 8 ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು, ಒಟ್ಟು ಮೊತ್ತ ಎಷ್ಟು ಬಂತು? 843 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳ ಪದಗಳಲ್ಲಿ ಯಾವ ರೀತಿ ಬರ್ತೀರಾ? 843 ಮಾತ್ರ. ಇಲ್ಲಿ ಅಂಗಡಿಯವನು ಸಹಿ ಮಾಡುತ್ತಾನೆ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆ, ರಣಬೀರ್ ಸಿಂಗ್ ಹನುಮಾನ್ ಹಾರ್ಡ್ವೇರ್ ಅಂಗಡಿಯಿಂದ ಕೆಳಕಂಡ ವಸ್ತುಗಳನ್ನು ಖರೀದಿಸಿದ್ದಾರೆ. ಒಂದಕ್ಕೆ ರೂಪಾಯಿ 85ರಂತೆ 2 ಸುತ್ತಿಗೆಗಳು. ಒಂದು ಬಾಕ್ಸ್ಗೆ ರೂಪಾಯಿ 25ರಂತೆ 6 ಬಾಕ್ಸ್ ಮೊಳೆಗಳು. ಒಂದು ಬಾಕ್ಸ್ಗೆ ರೂಪಾಯಿ 30ರಂತೆ 8 ಬಾಕ್ಸ್ ಸ್ಕ್ರೂಗಳು. ಒಂದಕ್ಕೆ ರೂಪಾಯಿ 175ರಂತೆ 2 ಸ್ಪಾನರ್ಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ರಣಬೀರ್ ಸಿಂಗ್ ಅವರು ಏನು ಮಾಡ್ತಾರೆ? ಹನುಮಾನ್ ಹಾರ್ಡ್ವೇರ್ ಅಂಗಡಿಯಿಂದ ಕೆಳಕಂಡ ವಸ್ತುಗಳನ್ನ ಖರೀದಿಸುತ್ತಾರೆ ವಿದ್ಯಾರ್ಥಿಗಳೇ. ಒಂದಕ್ಕೆ ರೂಪಾಯಿ 85ರಂತೆ 2 ಸುತ್ತಿಗೆಗಳನ್ನು, ಒಂದು ಬಾಕ್ಸ್ಗೆ ರೂಪಾಯಿ 25ರಂತೆ 6 ಬಾಕ್ಸ್ ಮೊಳೆಗಳನ್ನು, ಒಂದು ಬಾಕ್ಸ್ಗೆ ರೂಪಾಯಿ 30ರಂತೆ 2 ಬಾಕ್ಸ್ ಸ್ಕ್ರೂಗಳನ್ನು, ಒಂದಕ್ಕೆ ರೂಪಾಯಿ 175ರಂತೆ 2 ಸ್ಪಾನರ್ಗಳನ್ನು ತೆಗೆದುಕೊಳ್ಳುತ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ರಸೀದಿಯನ್ನು ತಯಾರಿಸಿದ್ದೇನೆ. ಹನುಮಾನ್ ಹಾರ್ಡ್ವೇರ್, ಹೆಸರು ರಣಬೀರ್ ಸಿಂಗ್, ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ.
ಕ್ರಮ ಸಂಖ್ಯೆ 1 ವಿವರ ಸುತ್ತಿಗೆಗಳು ಪರಿಮಾಣ 2 ಬೆಲೆ 85 ರೂಪಾಯಿ. ಒಟ್ಟು ಹಣ ಹಾಗಾದರೆ ವಿದ್ಯಾರ್ಥಿಗಳು ನಾವು ಏನು ಮಾಡಬೇಕು, 2ಕ್ಕೆ 85ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳು. ಎಷ್ಟು ಬರುತ್ತೆ, 170 ರೂಪಾಯಿ ಬರ್ತದೆ ವಿದ್ಯಾರ್ಥಿಗಳೇ. ಕ್ರಮ ಸಂಖ್ಯೆ 2ನೇದು ಬಾಕ್ಸ್ ಮೂಳೆಗಳು ಪರಿಮಾಣ 6 ಬೆಲೆ 25 ರೂಪಾಯಿ. ಒಟ್ಟು ಹಣ ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 6ಕ್ಕೆ 25ರಿಂದ ಗುಣಿಸಿದಾಗ 150 ಬರ್ತದೆ ವಿದ್ಯಾರ್ಥಿಗಳೇ. 3ನೇದು ಬಾಕ್ಸ್ ಸ್ಕ್ರೂಗಳು ಪರಿಮಾಣ 8 ಬೆಲೆ 30. ಹಾಗಾದರೆ ವಿದ್ಯಾರ್ಥಿಗಳು ಒಟ್ಟು ಹಣ ಏನಾಗುತ್ತದೆ, 8ಕ್ಕೆ 30ರಿಂದ ಗುಣಿಸಿದಾಗ 240 ಬರ್ತದೆ ವಿದ್ಯಾರ್ಥಿಗಳೇ. 4ನೇದು ಸ್ಪಾನರ್ಗಳು ಪರಿಮಾಣ 2 ಬೆಲೆ 175. ಒಟ್ಟು ಹಣ ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, 2ಕ್ಕೆ 175ರಿಂದ ಗುಣಿಸಿದಾಗ 350 ಬರ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲೆಲ್ಲ 0 ಇದೆ, 0 ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲೂ ಕೂಡ ಎಲ್ಲ 0 ಇದೆ, 0 ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲೆಲ್ಲ ಬಿಂದು ಇದೆ, ಬಿಂದು ಇಟ್ರಿ. ವಿದ್ಯಾರ್ಥಿಗಳು ಇಲ್ಲೂ ಕೂಡ ಎಲ್ಲ 0 ಇದೆ, 0 ಇಟ್ರಿ. 5 × 4 9, 9 × 5 14, 14 × 7 21. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ 2 ಇಟ್ರಿ, ಇಲ್ಲಿ 1 ಇಟ್ರಿ. 2 × 3 5, 5 × 2 7, 7 × 1 8, 8 × 1 9. ಹಾಗಾದರೆ ವಿದ್ಯಾರ್ಥಿಗಳು ಒಟ್ಟು ಮೊತ್ತ ಎಷ್ಟು ಬಂತು, 910 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳ ಪದಗಳಲ್ಲಿ ಏನಂತ ಬರೀತೀರಾ, 910 ಮಾತ್ರ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಅಂಗಡಿಯವನು ಸಹಿ ಮಾಡ್ತಾನೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.